ದೇವ್ರು ಕಾಣಿಸ್ತಾನೆ ಅಂತ ಬಂದ್ರೆ ನಕ್ಷತ್ರಗಳು ಕಾಣಿಸ್ತಾ ಇದಾವಲ್ಲೇ. ಇದರಲ್ಲಿ 501 ಮೆಟ್ಲು ಇಲ್ವಲ್ರಿ? ಇಷ್ಟಕ್ಕೆ ಸುಸ್ತಾದ್ರೆ ಹೇಗೆ? ನಾಳೆ ತಿರುಪತಿ ಬೆಟ್ಟ ಹತ್ಬೇಕು ಅಂದ್ರೆ ಆಗೇನ್ ಮಾಡ್ತೀರಾ? ಒಂದಿನ ತಿರುಪತಿನೂ ಪ್ಲಾನ್ ಮಾಡೋಣ. ಹೌದಮ್ಮ. ನಾವ್ ಯಾವ ದೇವ್ರ ಹತ್ರ ಹೋಗ್ಬೇಕು ಅನ್ಕೋತೀವೋ ಅವರೇ ನಮ್ನ ಕರೆಸ್ಕೋತಾರೆ. ನಾವು ಹೋಗ್ಬೇಕು ಅಂತ ಸಂಕಲ್ಪ ಮಾಡಿದ್ರೆ ದೇವ್ರೇ ಬರೆಸ್ಕೋತಾನಮ್ಮ. ನಾನು ಅದೇ ರೀತಿ ಸಂಕಲ್ಪ ಮಾಡ್ಕೊಂಡಿದ್ದಕ್ಕೆ ಇಲ್ಲಿವರೆಗೂ ಬರೋಕಾಯ್ತು. ಬಂದ್ಬಿಟ್ವಿ ನೋಡಿ. ಕಾರಲ್ಲಿ ಹೋಗೋಣ ಅಂದ್ರೆ ಇಲ್ಲ ಹರಕೆ ಇದೆ, ಮೆಟ್ಲತ್ಕೊಂಡೇ ಬರ್ಬೇಕು ಅಂದ್ರು. ಮೆಟ್ಲ ಹತ್ತೋ ಹೊತ್ತಿಗೆ ಇಲ್ಲೋಡಿ ಎಲ್ರು ಸುಸ್ತಾದ್ರು. ಇನ್ ಒಳಗೆ ಎಲ್ಲಿ ಹೋಗೋದು? ಇಷ್ಟು ದೂರ ಬಂದು ಅಷ್ಟ್ ದೂರ ಬರಕ್ಕಾಗಲ್ವಾ? ಯಾಕಾಗಲ್ಲ, ಬರ್ತಾಳ ಬನ್ನಿ. ಅತ್ತಿಗೆ ಪುಣ್ಯದಿಂದ ತುಂಬಾ ವರ್ಷಗಳ ಕಾಲ ಈ ದೇವಸ್ಥಾನಕ್ ಬಂದಿದೀವಿ. ಇಲ್ಲಿರೋಷ್ಟು ಹೊತ್ತು ಮನಸ್ಫೂರ್ತಿಯಾಗೆ ಇಲ್ಲಿದ್ದು ಹೋಗೋಣ. ಬಂದಿದೀವಂತ ಆ ದೇವರೇ ಭಯ ಬೀಳುವಂತ ವರಗಳನ್ನ ಕೇಳ್ಬೇಡ್ವೆ. ಪಾಪ ಅವನ್ ಕೂಡ ತುಂಬಾ ಜನ ಭಕ್ತರು ಕೋರಿಕೆನ ನೆರವೇರಿಸ್ಬೇಕಲ್ಲ. ಯಾವ್ದನ್ನ ಬೇಡ್ಕೊಂಡ್ರು ಬೇಡ್ಕೊಳ್ಳಿಲ್ಲ ಅಂದ್ರು ಇದನ್ ಬಿಡ್ಬೇಕು ಅಂತ ಬೇಡ್ಕೋತೀನಿ. ದೇವಸ್ಥಾನದಲ್ಲಿ ಆ ಮಾತು ಯಾಕಮ್ಮ? ಅದೇ ಹಂಗೆ ಕೇಳು ನೀನು. ಆ ತೊಂದ್ರೆ ಏನು ಅಂತ ಒಂದ್ ಹೆಂಡತಿ ಅದೊಳಗೆ ಗೊತ್ತಾಗತ್ತೆ.